ಆ ಶ್ರೀನಿವಾಸನ ಕೊಲೆ ಮಾಡ್ತೀನಿ ಅಂತ ಹೇಳಿ ಬಂದಿರ್ತಾರೆ. ಶ್ರೀನಿವಾಸನ ಕೊಲೆ ಮಾಡ್ತೀನಿ ಅಂತ ಚಾಕು ಹಿಡ್ಕೊಂಡು ಇದೇ ಟೈಮಿಗೆ ಇಲ್ಲಿ ಕಾವ್ಯ ಪ್ರೇಮ ಅಂತ ಇರ್ತಾರಲ್ಲ, ಪ್ರೇಮ ಅವರು ಹುಡ್ಕೊಂಬಂದಾಗ ನೋಡಿದಾಗ ಅಲ್ಲಿ ಅವರು ಶ್ರೀನಿವಾಸಗೆ ಚಾಕು ಹಾಕೋದು ನೋಡ್ಬಿಡ್ತಾರಲ್ಲ, ಚಾಕು ಹಾಕೋದು ನೋಡಿದ್ರೆ ಅವ್ರನ್ನೆಲ್ಲ ಹೊಡೆದು ಬಿಡ್ತಾರೆ. ಚೆನ್ನಾಗಿ ಹೊಡೆದು ಅಲ್ಲಿಂದ ಅವ್ರು ಶ್ರೀನಿವಾಸ ಅವ್ರನ್ನ ಬಿಡ್ಸ್ಕೊಂಡು ಹೋಗ್ಬಿಡ್ತಾರೆ. ಶ್ರೀನಿವಾಸ ಅವ್ರನ್ನ ಬಿಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡೋದು. ಕಲ್ಲು ತಗೊಂಡು ಚಚ್ಚಿಬಿಡ್ತಾಳೆ ಅವ್ರಿಗೆ. ಕಲ್ಲು ತಗೊಂಡು ಚಚ್ಚಿ ಅಲ್ಲಿಂದ ನಡಿ ಮಾವ ತಪ್ಪಿಸ್ಕೊಂಡು ಕಾವ್ಯ ನನ್ನ ಮಗಳೇ ನನ್ನಿಂದ ಓಡೋಕ್ಕಾಗ್ತಾ ಇಲ್ಲ, ಬಾ ಮಾವ, ಬನ್ನಿ ಮಾವ, ಹಾಗೆ ಬನ್ನಿ ಅಂತ. ಎಲ್ಲ ತಪ್ಪಿಸ್ಕೊಂಡ್ರು ಅವರು, ಎಲ್ಲೋ ಹೋದ್ರು ಅಂದರೆ ಇಲ್ಲ ನನಗೇನಾಗಿಲ್ಲ ನಡೆಯೋ, ಅವರು ಎಲ್ಲಿಲ್ಲ ನೋಡೋಣ ಫಸ್ಟು ಅಂತೆಲ್ಲ ಹೇಳ್ತಾರೆ. ಅವ್ರು ಸಿಗಲ್ಲ, ಆದರೂ ತಪ್ಪಿಸ್ಕೊಂಡು ಈ ಕಡೆ ಮಹಾದೇವ ಅವ್ರ ಅಮ್ಮನ ಕಾಲು ಒತ್ತಿ ಮಸಾಜ್ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಕಾವ್ಯ ಇದು ಅಕ್ಕ ದಾಮಿನಿ ಬಂದು ದಾಮಿನಿ ಈ ಮಾತಲ್ಲೇ ಮುಳುಗು, ಏನೇ ತಿಂದಿಲ್ಲ, ಊಟ ಮಾಡಿ ಬನ್ನಿ, ಚೂರು ಉಪ್ಪಿಟ್ಟು ತಿಂದು ಬನ್ನಿ, ಉಪ್ಪಿಟ್ಟು ಮಾಡಿದ್ದೀನಿ ಅಂತೆಲ್ಲ ಹೇಳಿ ಕರ್ಕೊಂಡು ಅದೇ ಟೈಮಿಗೆ ಶ್ರೀಧರ್ ಬಂದು ಅಲ್ಲಪ್ಪ ನಿಂದು ನಿನ್ನ ಹೆಂಡ್ತಿ ಸಂಬಂಧ ಸರಿ ಹೋಗಿದ್ದೇನೆ ಅಂತ ಕೇಳಿದೆ. ಗೊತ್ತಿಲ್ಲ ಚಿಕ್ಕಪ್ಪ ಅಂತ. ನನ್ನ ಹೆಂಡ್ತಿ ಆಸೆ ಈಡೇರಿಸೋದು ನನ್ನ ಕನಸಾಗಿದ್ದು, ನನ್ನ ಹೆಂಡ್ತಿ ಕನಸು ಈಡೇರಿಸೋದು ಒಬ್ಬ ಗಂಡನಾಗಿ ನನ್ನ ಕರ್ತವ್ಯ, ನಾನು ಅದು ಪೂರೈಸಿದ್ದೀನಿ ನಾನು ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಅವ್ರ ಮಾವ ಖುಷಿ ಪಡ್ತಾ ಇರ್ಬೇಕಾದ್ರೆ ಉಪ್ಪಿಟ್ಟು ಬಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದು ಊಟ ಬಡಿಸ್ತಾ ಇರಬೇಕಾದ್ರೆ ನಮ್ಮೆಲ್ರಿಗೂ ತುಂಬ ಪ್ರೀತಿ ಅಕ್ಕ, ನಿಮ್ಗೇನಾದರೂ ಆಗಿದ್ರೆ ಹೆಂಗೆ ಸಮಸ್ಯೆ ಅಂತ ಊಟ ಮಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ನಾನು ಊಟ ಮಾಡಿಲ್ಲ ಅಂತ, ನೀನು ಊಟ ಮಾಡಿರಲಿಲ್ಲ ಮಾಯ ನೀನು ಅಂತೆಲ್ಲ ಹೇಳಿದೆ. ಇಲ್ಲ ಅಕ್ಕ ಅಂತೆಲ್ಲ ಹೇಳ್ತಾಳೆ. ಸರಿ ಅಂತೆಲ್ಲ ಹೇಳಿ ಮಹಾದೇವ ಬಾ ಅರ್ಜೆಂಟ್ ಕೆಲಸ ಇದೆ ಅಂತೆಲ್ಲ ಹೇಳಿ ಕಾವ್ಯ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಊಟಕ್ಕಂತ ಡೈನಿಂಗ್ ಟೇಬಲ್ ಮೇಲೆ ಕುಂತಿರ್ತಾಳೆ. ಬಾ ಕಾವು ಅಂತೆಲ್ಲ ಹೇಳಿ ತಿನ್ಬೇಕಾದ್ರೆ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತಾಳೆ. ನೀನು ತಿಂದಿಲ್ಲಲ್ಲಮ್ಮ, ನೀನು ಒಂದು ಸ್ವಲ್ಪ ತಿನ್ನು ಅಂತೆಲ್ಲ ಹೇಳ್ದೆ. ಆಮೇಲೆ ತಿಂದ್ರಾಯ್ತು, ಏನು ಅರ್ಜೆಂಟ್ ಇದೆ, ನಿಮ್ಗೆ ಹುಷಾರಿಲ್ಲ, ನೀವು ತಿನ್ನಿ ಅಂದರೆ ಫಸ್ಟ್ ನೀವು ತಿನ್ನಮ್ಮ ಅಂತೆಲ್ಲ ಹೇಳಿ ತಿನ್ನಿಸ್ದೆ. ಯಾಕೆ ಅಂತೆಲ್ಲ ಕೇಳಿದೆ. ಏನಂತೆ ನಾನು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅಂದರೆ ತಿನ್ನು ಅಂತೆಲ್ಲ ನನ್ನ ಮೇಲೆ ಡೌಟ್ ಬಂದಿದೆ ನಿನಗಂತೆ. ಅದೇ ಟೈಮಿಗೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾ, ಅತ್ತೆ ಪ್ಲೀಸ್ ನೀವು ಊಟ ತಿಂಡಿ ನೀರು ನಿಡಿ ಮೇಲೆ ಮೆಡಿಷನ್ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕು. ಅಯ್ಯೋ ಹುಚ್ಚಿ ನನಗೇನಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂತೆಲ್ಲ, ಏನು ಒಂದು ಮ್ಯಾಟ್ರ್ ಹೇಳಬೇಕು ಅಂತೆಲ್ಲ ಹೇಳ್ದೆ. ಇದೇ ವಿಚಾರ ಅತ್ತೆ, ನೀವು ಕಣ್ಣು ಮುಚ್ಕೊಂಡು ಯಾರು ನಂಬೇಡಿ, ಯಾರು ಏನು ಕೊಟ್ಟರು ತಿನ್ನಬೇಡಿ ಅಂತೆಲ್ಲ, ನಿನಗೆ ಅನುಮಾನ ಇರೋದು ದಾಮಿನಿ ಮೇಲೆ ಅಲ್ಲ ಅಂತೆಲ್ಲ ಹೇಳಿದಾಗ ನನಗೆ ಅವಾಗೇ ಡೌಟ್ ಬಂತು ಕಣಮ್ಮ, ನಾನು ಬಾಗ್ಲು ಹಾಕಿದ್ದೆ, ಫೋನ್ ಬಂತು, ನಾನು ಹೊರಗಡೆ ಬಂದಾಗ ಯಾರೂ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಬೀಗ ಹಾಕ್ಕೊಂಡಿದ್ದೆ, ಈ ಪರಿಸ್ಥಿತಿನ ನಾನು ನಿಭಾಯಿಸ್ತೀನಿ ಮಗಳೇ ಅಂತೆಲ್ಲ ಹೇಳಿದೆ. ಅತ್ತೆ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಕೊ ಅಂದರೆ, ಇಲ್ಲ ಅತ್ತೆ ಟೈಮ್ ಬಂದಾಗ ನಾನೇ ಪ್ರತಿಯೊಂದನ್ನು ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ, ಹೇಳಲ್ಲ ಅಂತಂದರೆ ಅಂತೆಲ್ಲ ಹೇಳಿದೆ. ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತಾ ಇದ್ದೆ. ನನ್ನ ಆಟ ನಿನಗೆ ಗೊತ್ತಾಗಿದೆ ಅಲ್ಲ, ಈ ಆಟ ಎಲ್ಲಿವರೆಗೂ ಬರುತ್ತೆ, ಯಾರು ಗೆಲ್ತಾರ ಅಂತ ನೋಡೋಣ ಅಂತೆಲ್ಲ ಹೇಳಿ ಒಳಗೆ ಚಾಲೆಂಜ್ ಮಾಡ್ಕೊತ ಈ ಕಡೆ ದಾಮಿನಿ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ದಾಮಿನಿ ಮತ್ತು ಮಹೇಶ್ವರಿ, ಆ ಕಲ್ಯಾಣಿಗೆ ನಿನ್ನ ಮೇಲೆ ಮೊದಲನೇ ತುತ್ತನ್ನು ನಿನ್ನ ಬಾಯಲ್ಲೇ ಇಡ್ತಾಳಲ್ಲ ಅಂತೆಲ್ಲ ಹೇಳಿದಾಗ ಅವಳಿಗೆ ಅನುಮಾನ ಬಂದಿದೆ ಅಂತೆಲ್ಲ ಹೇಳ್ತಾಳೆ. ಇದನ್ನು ನೋಡಿ ನನಗೂ ತುಂಬ ಅನ್ನಿಸುತ್ತೆ ಅಂತೆಲ್ಲ ಹೇಳಿದ. ಇಲ್ಲ ಅವಳಿಗೆ ಬಂದಿದೆ ಎಲ್ಲ ಅದು ಆ ಪ್ರೇಮನ್ ಟ್ರೈನಿಂಗ್ ಅಂತೆಲ್ಲ, ಅಯ್ಯೋ ದೇವ್ರಿ ಅಂತೆಲ್ಲ ಹೆದರ್ಕೋಬೇಡ ನಾನು ಇದ್ದೀನಿ ಅಂತೆಲ್ಲ ಹೇಳಿ ಈ ಕಡೆಯಿಂದ ಇವರು ಇದು ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಎಪಿಸೋಡ್ ಇಲ್ಲಿ ಶ್ರೀನಿವಾಸ ಮಿಸ್ ಆಗಿಬಿಟ್ಟ ಅಂತ ದಾಮಿನಿಗೆ ಫೋನ್ ಬರುತ್ತೆ. ಎಲ್ಲ ಪ್ರೇಮ ಬಂದು ಸೇವ್ ಮಾಡಿಬಿಟ್ಟಾಳ ಆ ಶ್ರೀನಿವಾಸನ ಅಂತೆಲ್ಲ ಹೇಳಿದೆ. ಮಹೇಶ್ವರಿ ಮತ್ತೆ ನಡುಕ ಆಗುತ್ತೆ. ಪ್ರೇಮ ಇಡೀ ಊರನ್ನೇ ಹುಡುಕ್ತಾ ಇದೆ, ಆದರೆ ಈ ಜಾಗ ಒಂದು ಬಿಟ್ಟು ಅಂತೆಲ್ಲ ಹೇಳಿ ಇಲ್ಲಿ ತಗೊಂಬಂದು ಇಲ್ಲಿ ಅವರು ಹುಡ್ಕೊಂಬರೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳಿದಾಗ, ಇಲ್ಲಿ ಇದೇ ಮನೇಲಿ ತಾನೇ ದಾಮಿನಿ ಇರೋದು ಅಂತೆಲ್ಲ, ದಿವ್ಗೆ ಬಿಡೋಕ್ಕೆ ಕತ್ಲ ಇರುತ್ತೆ ಹೀಗೂ ಹಾಗೆ ಅಂತೆಲ್ಲ ಹೇಳಿ ಸುರಕ್ಷಿತವಾಗಿರೋ ಮನೆ ಇದೆ ಅಂತೆಲ್ಲ ಹೇಳಿ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾಳೆ. ಈ ಮನೆಯಲ್ಲಿ ಕಲ್ಯಾಣಿ ನೀರು ಕುಡಿಯೋದೆಲ್ಲ ನೋಡಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಇದು ಇವತ್ತಿನ